ಹಿಂದೆ ಅವ್ರ ಹಿರಿಯರೆಲ್ಲ ಏನು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಬೇಕು. ಸರಿ, ಬಸ್ ದರ ಏರಿಕೆ ಬಸ್ ದರ ಏರಿಕೆ ಜನ ವಿರೋಧಿ, ಅದನ್ನ ಎರಡೇ ಮಾತೇ ಇಲ್ಲ. ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ, ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ. ಅವರು ಸರ್ಕಾರದ ಬಾಕ್ಸಿಂದ ಕೊಡಬೇಕಾಯ್ತು, ಕೊಟ್ಟಿಲ್ಲ. ಅದರಿಂದ ಬೇರೆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ. ಅದಕ್ಕೆ ಹೆಚ್ಚಿನ ಬಸ್ಗಳನ್ನು ಕೂಡ ಕೊಡ್ತಾ ಇಲ್ಲ. ನಾನಿದ್ದಾಗ 4,500 ಹೊಸ ಬಸ್ಸುಗಳಿಗೆ ಏನು ಆಜ್ಞೆ ಮಾಡಿದ್ದೆ, ಅವುಗಳೇ ಈಗ ಬರ್ತಾ ಇರೋದು. ಮತ್ತೆ ಸಾಲ ಹೇಳ್ತಾರೆ ಅವರು ಕಾಂಗ್ರೆಸ್ ಕಾಲದಿಂದನೂ ಕೂಡ ಅದು ಕ್ಯುಮುಲೇಟಿವ್ ಸಾಲ. ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು, ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ. ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ಗೆ ಸುದ್ದ ದುಡ್ಡು ಕೊಡಕ್ಕೆ ದುಡ್ಡು ಇಲ್ಲದಂತ ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನ ದಿವಾಳಿ ಮಾಡಿದ್ದನ್ನ ಈಗ ಸರಿದೂಗಿಸೋ ಸಲುವಾಗಿ, ಮುಚ್ಚಾಕೋ ಸಲುವಾಗಿ ಈ ತರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ. ಇದು ಕೇವಲ ಸಾರಿಗೆ ಅಂತಲ್ಲ, ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ. ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ, ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ, ಈಗಾಗಲೇ ಹಾಲಿಂದ ಮಾಡಿದ್ದಾರೆ, ಮತ್ತೆ ಮಾಡಬೇಕು ಅಂತಾರೆ. ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ, ಮೋಟಾರ್ ವೆಹಿಕಲ್ ಅಲ್ಲಿ ಹೆಚ್ಚು ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ. ಮೈನ್ಸ್ ಅಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಹೊಸ, ಅದರ ಮೇಲೆ ಹೆಚ್ಚಾಗ್ತದೆ. ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂತ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿದ್ದಾರೆ. ಗಾಳಿ ಒಂದು ಬಿಟ್ರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ. ಇವರು ಗಾಳಿಗೆ ತೆರಿಗೆ ಹಾಕುವಂತ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದೊಂದು ದುರಾಡಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂತ, ಅಭಿವೃದ್ಧಿ ಶೂನ್ಯವಾಗಿರುವಂತ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಿ. ಸರ್, ಈ ಬಗ್ಗೆ ಸಿಎಂ ಕೇಳಿದ್ರೆ ಇಲ್ಲ ರೈಲ್ವೆ ದರ ಏರಿಕೆ ಮಾಡಲಿಲ್ವಾ ಕೇಂದ್ರದವರು? ಅಲ್ಲ, ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡಕ್ಕಾಗಲ್ಲ.